ಸಿಲಿಂಡರ್ ಸ್ಫೋಟವಾಗಿಲ್ಲ ಅನ್ನುವಂತಹ ಶಂಕೆ ಇದೆ. ಟಿವಿ9ಗೆ ಚಿನ್ನಯ್ಯನಪಾಳ್ಯದ ನಿವಾಸಿಗಳು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ ಸ್ಫೋಟವಾಗಿದ್ರೆ ಬೆಂಕಿ ಬರಬೇಕಿತ್ತು, ಆದ್ರೆ ಬೆಂಕಿ ಬಂದಿಲ್ಲ. ಏಕಾಏಕಿ ಸ್ಫೋಟ ಆಗಿದೆ, ದೊಡ್ಡ ಅನಾಹುತ ಆಗಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಏನೇನ್ ಮಾತಾಡಿದ್ರು ಅಲ್ಲಿನ ಸ್ಥಳೀಯರು, ಬನ್ನಿ ನೋಡೋಣ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಇದು ಡೌಟ್ ಆಗ್ತಾ ಇದೆ, ಸಿಲಿಂಡರ್ದು ಆಗಿಲ್ಲ, ಇದು ಏನೋ ಪ್ರಾಬ್ಲಮ್ ಆಗಿದೆ, ಕರೆಂಟ್ ಫಾಲ್ಟ್ ಆಗಿದೆಯಾ ಇಲ್ಲ ಮೆಟ್ರೋ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಏನೋ ಫಾಲ್ಟ್ ಆಗಿದೆ ಅದು ವಿಚಾರಿಸಬೇಕು. ಫಸ್ಟ್ ಸಿಲಿಂಡರ್ ಇದ್ರೆ ಎಲ್ಲ ಬೆಂಕಿ ಬರಬೇಕು, ಬ್ಲ್ಯಾಕ್ ಆಗ್ಬೇಕು, ಎಲ್ಲ ಆಗ್ಬೇಕು, ಏನೂ ಆಗಿಲ್ಲ ಅದು. ಆ ತರ ಸಿಲಿಂಡರ್ದು ಇಲ್ಲ ಕಾಣ್ತಾ ಇದೆ, ಏನಾಗಿದೆ ಸ್ವಲ್ಪ ನೋಡಿ. ಬರೀ ನಾವು ಅಲ್ಲಿಂದ ಮನೆ ಮೇಲೆ ಇಲ್ಲಿರೋದು, ಅಲ್ಲಿಂದ ನೋಡಿದ್ರೆ ಸೌಂಡ್ ಬಂತು, ನಾವು ಮುಂದೆ ಬಂದ ತಕ್ಷಣ ಬರೀ ಬ್ಲ್ಯಾಕ್ ಸ್ಮೋಕ್ ಅಷ್ಟೇ, 5 ನಿಮಿಷನೂ ಬಂದಿಲ್ಲ, ನಾರ್ಮಲ್ ಆಯ್ತು. ಬೆಂಕಿ ಸಿಲಿಂಡರ್ ಬೆಸ್ಟ್ ಆಗಿದ್ರೆ ಉರಿತಾ ಇರ್ಬೇಕು ಇಲ್ಲಿ, ಅದು ನಮ್ಗೆ ಪ್ರಶ್ನೆ ಇದೆ, ಏನಾಗಿದೆ ಅದು ಸ್ವಲ್ಪ ವಿಚಾರಿಸಿ. ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಳಗ್ಗೆ ಏನು ಆಡುಗಡೆ ಬಳಿ ಇರುವಂತಹ ಚಿನ್ನಯ್ಯನಪಾಳ್ಯದಲ್ಲಿ ನಡೆದಂತಹ ಬ್ಲಾಸ್ಟ್ ಒಂದು ದೊಡ್ಡ ಅಂದ್ರೆ ಆತಂಕವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸ್ಥಳೀಯರಿಗೆ ಸಾಕಷ್ಟು ಆತಂಕ ಆಗಿತ್ತು, ಇದು ಯಾವ ಕಾರಣಕ್ಕೆ ಏನು ಅನ್ನೋದು, ಬಟ್ ಎಕ್ಸಾಕ್ಟ್ ಆಗಿ ಆ ಕ್ಷಣಕ್ಕೆ ಏನಾಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಇವರು ಕೂಡ ಅಲ್ಲಿದ್ರು ಸ್ಥಳದಲ್ಲಿ. ಪುಟ್ಟ, ನಿಮ್ಮ ಹೆಸರೇನು? ಅಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ ಆಯ್ತು, ಏನಾಯ್ತು, ಎಲ್ಲಿದ್ರಿ ನೀವು ಅವಾಗ? ನಾನು 8 ಗಂಟೆಗೆ ಹಂಗೆ ಮಲ್ಕೊಂಡಿದ್ದೆ ಮನೆಯಲ್ಲಿ. ಅವಾಗ ನಾನು ಮಲ್ಕೊಂಡಿದ್ದೆ, ನಿದ್ದೆದಲ್ಲೇ ಇದ್ದೆ, ನನಗೂ ಏನು ಗೊತ್ತಿಲ್ಲ. ಬ್ಲಾಸ್ಟ್ದು ಆವಾಜ್ ಇತ್ತು, ಢಮೋರ್ ಅಂತ. ನಾನು ಎದ್ದೋಲ್ದ್ರೆ ನೋಡಿದೆ ನನ್ನ ತಮ್ಮ ತಂಗಿ ಮೇಲೆ ದೊಡ್ಡದು ಕಲ್ಲು ಮೇಲೆ ಇದೆ ಕಾಲ್ ಮೇಲೆ ಬಿತ್ತು. ನಾನು ಎದ್ದೋಳಿ ಅವ್ರ ಕಾಲ್ ಮೇಲೆಯಿಂದ ಎತ್ತಗೆ ಹೋಗ್ದೆ, ಏನೂ ಆಗಿಲ್ಲ. ಅದರದಲ್ಲೇ ನಮ್ಮಪ್ಪ 2 ಅಂಕಲ್ ಬಂದರು. ಅವರು ಎತ್ತಗೆ ನೋಡಿದ್ರೆ ಅದು ಕಲ್ಲು ದೊಡ್ಡದು ಇರುವಾಗ ಅದು ಎತ್ತಕ್ಕೆ ಆಗಿಲ್ಲ. ನಮ್ಮಪ್ಪನೂ ಬಂದ್ರಿ, ಆಮೇಲೆ ನಾನು ಆಚೆಗಡೆ ಬಂದ್ಬಿಟ್ರೆ ನಮ್ಮಪ್ಪ 2-3 ಜನಗೆ ಕಲಿಸ್ತೀರಿ, ಅದು ಅವ್ರಿಗೇನೂ ಆಗಿಲ್ಲ ಅಂತ ನಮ್ಮಪ್ಪ ಅವರು ಫ್ರೆಂಡ್ಸ್ಗೆ ಅಂಕಲ್ ಅದು ಎಲ್ಲ ಬಂದು ಎತ್ತರು. ಆಮೇಲೆ ಅವ್ರಿಗೆ ಹಾಸ್ಪಿಟಲ್ಗೆ ಕಳಿಸಿದ್ದಾರೆ. ನಮ್ಮಮ್ಮಗೇನು ಹೆಡ್ ಬಿದ್ದಿದೆ, ನನ್ನ ತಮ್ಮ ಕಾಲ ಮೇಲೆ ದೊಡ್ಡದು ಕಲ್ಬಿಟ್ಟಿದ್ದು, ಕಾಲೇನಾಗಿತ್ತು ಗೊತ್ತಿಲ್ಲ, ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದಾರೆ. ಎಷ್ಟೊತ್ತಿಗೆ ಆಯ್ತು, ಏನಾಯ್ತು ಅಂದ್ರೆ ಅಲ್ಲಿ ಯಾವ ಮನೇಲಿ ಆಯ್ತು ಎಕ್ಸಾಕ್ಟ್ ಆಗಿ? ನೀವು ಆ ಮನೆ ಹತ್ರ ಇದ್ರೆ, ಮನೆ ಎದುರುಗಡೆ ಇದ್ರೆ, ಮನೇಲಿ ಇದ್ರೆ? ನಾವು ನಮ್ಮ ಮನೆಯಲ್ಲಿ ಇದ್ರಿ, ನಮ್ಮ ಮನೆ ಮುಂದೆದು ಮನೆಗೆ ಫಸ್ಟ್ ಫ್ಲೋರ್ದಲ್ಲಿ ಆಗಿದ್ದು. ಆ ಮನೆಯಲ್ಲೇ ಒಂದು ಹುಡುಗಿ ಇದ್ರು, ಅದೇ ಅಲ್ಲಿ 2 ಜನ ಇರ್ತಾರೆ, ಒಂದು ಆಂಟಿ ಒಂದು ಹುಡುಗಿ. ಆಂಟಿ ಬೆಲೆಗೆ ಕೆಲಸಕ್ಕೆ ಹೋಗ್ಬಿಡ್ತಾರೆ, ಅದು ಹುಡುಗಿ ಇರತ್ತೆ, ಅದೇ ಆಂಟಿ. ಅಲ್ಲಿನ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಮಾತನಾಡ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಅಂದರೆ ಇದ್ದಕ್ಕಿದ್ದಂತೆ ಸ್ಫೋಟವಾಯಿತು. ಒಂದು ಕಡೆ ಅಲ್ಲಿ ಯಾವುದೇ ರೀತಿ ಬೆಂಕಿ ಕಾಣಿಸ್ಕೊಂಡಿಲ್ಲ, ಏನಾಯಿತು ಏನು ಅನ್ನುವಂಥದ್ದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂದರೆ ಸಿಲಿಂಡರ್ ಸ್ಫೋಟವಾಗಿದ್ರೆ ಬೆಂಕಿ ಕಾಣಿಸ್ಕೊಳ್ಬೇಕಾಗಿತ್ತು, ಆದರೆ ಬೆಂಕಿ ಇಲ್ಲ, ಏನಿಲ್ಲ, ಒಂದು ಸ್ವಲ್ಪ ಹೊಗೆ ಬಂದಂಗಾಯಿತು. ಅದು ಬಿಟ್ಟರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ, ಒಂದು ದೊಡ್ಡ ಮಟ್ಟದ ಸ್ಫೋಟ ಆಯಿತು. ಇದ್ದಕ್ಕಿದ್ದಂತೆ ಏನಾಯಿತು ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಗೋಡೆಗಳೆಲ್ಲವೂ ಕೂಡ ಬಿತ್ತು, ಸಾಕಷ್ಟು ಜನರ ಕಾಲ್ ಮೇಲೆ ಬಿದ್ದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್. ಮಾಲ್ತೇಶ್, ಏನಾಯ್ತು ಏನು ಅನ್ನುವಂಥ ಕುರಿತು, ಯಾಕಂದ್ರೆ ಆ ಸ್ಥಳೀಯರು ಕೂಡ ಹೇಳ್ತಾ ಇದ್ರು ಸಿಲಿಂಡರ್ ಸ್ಫೋಟವಾಗಿಲ್ಲ ಅನಿಸ್ತಾ ಇದೆ ಅಂತ, ಯಾಕಂದ್ರೆ ಬೆಂಕಿ ಕಾಣಿಸ್ಕೊಳ್ಬೇಕಾಗಿತ್ತು. ಆ ರೀತಿ ಯಾವುದೇ ರೀತಿ ಬೆಂಕಿ ಕಾಣಿಸ್ಕೊಂಡಿಲ್ಲ, ಇದ್ದಕ್ಕಿದ್ದಂತೆ ಸ್ಫೋಟವಾಯಿತು, ಈ ರೀತಿ ಕಟ್ಟಡಗಳೆಲ್ಲವೂ ಕೂಡ ಧ್ವಂಸವಾಯಿತು ಅಂತ. ಅಲ್ಲಿ ನೀವು ಸ್ಥಳದಲ್ಲಿ ನೋಡಿದಾಗ ಏನ್ ಗೊತ್ತಾಗ್ತಾ ಇದೆ, ಏನಾಗಿರಬಹುದು ಅಂತ ಅನಿಸ್ತಾ ಇದೆ? ಸದ್ಯ ಸಾರಾ ಫಾತಿಮಾ ಅವರು ಕೂಡ ಭೇಟಿ ಕೊಟ್ಟಿದ್ರು, ಅವ್ರೇನ್ ಹೇಳ್ತಾ ಇದ್ದಾರೆ ಮಾಲ್ತೇಶ್? ಮಧು ನಾಗರಾಜ್, ಇವತ್ತು ಬೆಳಗ್ಗೆ ಬೆಂಗಳೂರಿನಲ್ಲಿರುವಂತಹ ಚಿನ್ನಯ್ಯನಪಾಳ್ಯದ ನಿವಾಸಿಗಳಿಗೆ ಒಂದು ಬ್ಲಾಸ್ಟ್ ನ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ, ಇಲ್ಲಿ ಮನೆಯಲ್ಲಿ ಒಂದು ದೊಡ್ಡ ಸೌಂಡ್ ಬಂದಿದೆ ಬೆಳಗ್ಗೆ 8:15ರಿಂದ 8:30 ಸುಮಾರಿಗೆ. ಬಟ್ ಆ ಒಂದು ಸೌಂಡ್ ನ ಒಂದು ಪರಿಣಾಮ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ, ಅಕ್ಕಪಕ್ಕದ ಮನೆಯವರಿಗೆ ಇದೆಲ್ಲವೂ ಕೂಡ ಒಂದು ಏನೋ ಬಾಂಬ್ ಬ್ಲಾಸ್ಟ್ ಆದಂತಹ ರೀತಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಸೌಂಡ್ ಅನ್ನುವಂತ ರೀತಿಯಲ್ಲಿ ಅವರಿಗೆ ಸದ್ಯಕ್ಕೆ ಈಗ ಭಾಸ ಆಗಿರ್ತಕ್ಕಂಥದ್ದು, ಅಂದ್ರೆ ಅಷ್ಟು ದೊಡ್ಡ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದ್ರೆ, ಆರಂಭದಲ್ಲಿ ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಬಟ್ ಆದ್ರೆ ಇಲ್ಲಿನ ಪರಿಣಾಮವನ್ನು ನೋಡಿದಾಗ ಅದು ಸಿಲಿಂಡರ್ ಬ್ಲಾಸ್ಟ್ ಅಲ್ವಾ ಅನ್ನುವಂತ ರೀತಿಯ ಪ್ರಶ್ನೆ ಕೂಡ ಈಗ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಲ್ಲಿ ಚಿನ್ನಯ್ಯನಪಾಳ್ಯದ ಈ ಒಂದು ಬ್ಲಾಸ್ಟ್ ನ ಸ್ಥಳ ಏನಿದೆಯೋ ಅಲ್ಲಿರುವಂತಹ 10ಕ್ಕೂ ಹೆಚ್ಚು ಮನೆಗಳು, ಸುತ್ತಮುತ್ತ ಇರತಕ್ಕಂತಹ 10ಕ್ಕೂ ಹೆಚ್ಚು ಮನೆಗಳಿಗೆ ಈ ಒಂದು ಬ್ಲಾಸ್ಟ್ ನ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ, ಮನೆಯಲ್ಲಿದ್ದಂತಹ ಮಕ್ಕಳು ಸೇರಿದಂತೆ 5ರಿಂದ 6 ಜನರನ್ನ ಈಗ ಅಂದ್ರೆ ಆಸ್ಪತ್ರೆಗೆ ಆಲ್ರೆ ಕಳಿಸಿಕೊಡಕ್ಕಂತ
ಕೂಡ ಆಗಿದೆ. ಅದರಲ್ಲಿ ಒಬ್ಬರಿಗೆ ಒಂದಿಷ್ಟು ಸುಟ್ಟಂತಹ ಗಾಯ ಆಗಿದ್ದಂತಹ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದಾದ್ರೆ ಈಗ ಮಗು ಸಾಕಷ್ಟು ಗಂಭೀರ ಸ್ಥಿತಿಯಲ್ಲಿತ್ತು, ಚಿಂತಾಜನಕ ಸ್ಥಿತಿಯಲ್ಲಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಿರ್ತಕ್ಕಂಥ ಸ್ಥಳಕ್ಕೆ DCP ಸಾರಾ ಫಾತಿಮಾ ಅವರು ಕೂಡ ಈಗ ಆಗಮಿಸಿ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಕಟ್ಟಡದ ಒಳಗಡೆ ಯಾವ ರೀತಿ ಪರಿಣಾಮ ಆಗಿದೆ, ಯಾವ ರೀತಿ ಸಮಸ್ಯೆ ಆಗಿತ್ತು ಅನ್ನೋಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕೊಡ್ತಿರ್ತಕ್ಕಂಥದ್ದು. ಬರೋಬ್ಬರಿ 10ಕ್ಕೂ ಹೆಚ್ಚು ಮನೆಗಳಿಗೆ, ಅದರಲ್ಲೂ ಪ್ರಮುಖವಾಗಿ ದೊಡ್ಡ ದೊಡ್ಡ ಕಾಂಪೌಂಡ್ಗಳಿತ್ತು. ಸೊ ಅದೆಲ್ಲವೂ ಕೂಡ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಏನಾಗಿರ್ಬೋದು ಅನ್ನೋಂಥ ದೊಡ್ಡ ಕುತೂಹಲ ಇರ್ತಕ್ಕಂಥದ್ದು. ಸಹಜವಾಗಿ ಸ್ಥಳೀಯರಿಗೆ ಸಾಕಷ್ಟು ಆತಂಕ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಈಗಷ್ಟೇ ಸ್ಥಳಕ್ಕೆ ಏನಂದ್ರೆ ಅಗ್ನಿಶಾಮಕ ದಳ ಹಾಗೆ NDRF ಬಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಮಧು, ನಾಗರಾಜ್. ಇನ್ನು ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದೀವಿ ಒಂದ್ ಕಡೆ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ, ಇನ್ನೊಂದು ಭಾಗದಲ್ಲಿ ಅಲ್ಲಿ ಸಿಲಿಂಡರ್ಗಳನ್ನ ಹೊರತೆಗೆಯುವಂಥದ್ದು, ಜೊತೆಗೆ ಅವಶೇಷಗಳ ಅಡಿ ಯಾರಾದರೂ ಸಿಲ್ಕೊಂಡಿದ್ದಾರಾ ಆ ಕುರಿತಂತೆಯೂ ಕೂಡ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ.